ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮಗೆ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬೇಕಾಗಿರುವ ಪದಾರ್ಥಗಳು: ಎಣ್ಣೆ, ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮೊಟೊ ಹಣ್ಣು, ಉಪ್ಪು, ಸಾಂಬಾರು ಪೌಡರ್, ಕರಿಬೇವಿನ ಸೊಪ್ಪು, 1 ಗ್ಲಾಸ್ ತೊಗರಿಬೇಳೆ, ಸಾಸಿವೆ, ಒಂದು ಸ್ವಲ್ಪ ಅರಿಶಿನ ಪುಡಿ. ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಈ ರುಚಿಯಾಗಿರೋ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡಾಗ ಕುಕ್ಕರಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆ ಹಾಕಿ ಅದು 2-3 ಸತಿ ವಾಶ್ ಮಾಡಿ ಇಟ್ಕೋಬೇಕು. ಅದು ಪಕ್ಕನ ಇಟ್ಟು ಫಸ್ಟು ನಾವು ಸ್ಟವ್ ಆನ್ ಮಾಡಿಕೊಂಡು ಬೇಳೆ ತೊಳೆದಿರೋದನ್ನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 1 ಗ್ಲಾಸಷ್ಟು ತೊಗರಿಬೇಳೆಗೆ 1.5 ಗ್ಲಾಸಷ್ಟು ನೀರು ಹಾಕಬೇಕು. 1.5 ಗ್ಲಾಸ್ ನೀರು ಹಾಕಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಕಟ್ ಮಾಡ್ಕೊಂಡಿರೋದು 2 ಈರುಳ್ಳಿ, ಬೆಳ್ಳುಳ್ಳಿ 3-4 ಆಗುವಷ್ಟು 3-4 ಅನ್ನು ಹಾಕಿ ಒಂದು ಸ್ವಲ್ಪ ರುಚಿಗೆ ಅಷ್ಟು ಉಪ್ಪನ್ನು ಹಾಕಿ ಬೇಳೆ ಬೇಯೋಕ್ಕೆ. ಈಗ ಅದು ಬೇಳೆ ಬೇಯಬೇಕು. ನೋಡಿ, ಹಿಂಗೆ ನೊರೆ ಬಂದಾಗ ಟೊಮೊಟೊ ಹಣ್ಣು ಹಾಕಬೇಕು. 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. 2 ಟೊಮೊಟೊ ಹಣ್ಣು ಹಾಕಿ ಒಂದು ಸ್ವಲ್ಪ ಬೆಂಕಿ ಕಮ್ಮಿ ಮಾಡಿ, ಫ್ಲೇಮ್ ಕಮ್ಮಿ ಮಾಡಿ ಈಗ ನಾವು 4 ವಿಜಿಲ್ ಅಥವಾ 5 ವಿಜಿಲ್ ಬರೋ ತನಕ ಕಾಯಬೇಕು. ಯಾಕಂದರೆ ಬೇಳೆ ಬೇಯಬೇಕಲ್ಲ, ಒಂದೊಂದು ಟೈಮಲ್ಲಿ ಬೇಳೆ ಬೇಯಲ್ಲ, ಅದಕ್ಕೆ 4-5 ವಿಜಿಲ್ ಹಾಕಬೇಕು. ಈಗ ನೋಡೋಣ, 4-5 ವಿಜಿಲ್ ಆಗಿದೆ. ಈಗ ನೋಡಿ, ಟೊಮೊಟೊ ಹಣ್ಣು, ಬೇಳೆ, ಈರುಳ್ಳಿ ಎಲ್ಲ ಬೆಂದಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬೇಳೆ ಬೆಂದಿದೆಯೋ ಇಲ್ಲವೋ ಅಂತ. ಸ್ಮೂತಾಗಿ ಹಿಂಗೆ ಕೈಯಲ್ಲಿ ಹಿಂಗಂದರೆ ಪ್ರೆಸ್ ಮಾಡಿದ್ರೆ ಸ್ಮೂತಾಗಬೇಕು. ಈಗ ಅದು ಬೇಳೆ ಮ್ಯಾಶ್ ಮಾಡಬೇಕು. ಹಾಗೆ ಅದರಲ್ಲಿ ಸ್ವಲ್ಪ ಇರೋ ನೀರನ್ನು ಒಂದು ಬೌಲಲ್ಲಿ ತೆಗೆದು ಈಗ ಮಿಕ್ಕಿರೋ ಬೇಳೆ ಎಲ್ಲ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡಬೇಕು. ನಮ್ಮನೇಲಿ ಇದೇ ಇದೆ, ಅದಕ್ಕೆ ಅದರಲ್ಲಿ ಮಾಡ್ತಿದ್ದೀನಿ. ಎಕ್ಸ್ಟ್ರಾ ನೀರೇನು ಬೇಡ, ನಾವು ಬೇಳೆ ಬೇಯಿಸ್ಕೊಂಡಿರೋ ನೀರನ್ನೇ ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಮತ್ತೆ ಇನ್ನೊಂದ್ಸಲಿ ಪೇಸ್ಟ್ ಮಾಡಬೇಕು. 2-3 ಸರಿ ಅಷ್ಟೇ. ಬೇಳೆ ಫುಲ್ಲು ಸ್ಮ್ಯಾಶ್ ಆಗಬೇಕು. ಸ್ಮೂತಾಗಿ ಬಂದರೆ ಸಾಂಬಾರು ಚೆನ್ನಾಗಿ ಬರೋದು. ಈಗ ಬೇರೆದ್ರಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಫಸ್ಟು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ 2-3 ಸ್ಪೂನಷ್ಟು ಎಣ್ಣೆ ಹಾಕಿ, ಅದು ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಅನ್ನಬೇಕು. ಆವಾಗ ಕರಿಬೇವಿನ ಸೊಪ್ಪು ಹಾಕಬೇಕು. ಅದಾದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಬೇಳೆ ಸಾರು, ಅದನ್ನು ಫಸ್ಟು 2 ಸ್ಪೂನ್ ಹಾಕಿ ಮತ್ತು ಕುಕ್ಕರ್ ಹಾಕಿಬಿಡಿ. ಕುಕ್ಕರಲ್ಲಿರೋ ಬೇಳೆ ಸಾರನ್ನು ಹಾಕಿ ಅದು ಸ್ವಲ್ಪ ಕುದಿ ಬರಬೇಕು. ಕುಕ್ಕರಲ್ಲಿರೋ ಇನ್ನೂ ಬೇಳೆ ಇದ್ದರೆ ಅದನ್ನು ಕಲಸಿ ನೀವು ಒಂಚೂರು 1 ಗ್ಲಾಸಷ್ಟು ನೀರು ಹಾಕಿ ಕಲಸಿ ಅದು ಬೌಲಲ್ಲಿ ಹಾಕಬೇಕು. ಈಗ ಅದು ಕುದಿಯೋ ತನಕ ನಾವು 1.5 ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕಿ ನೋಡಿ, ಒಂದಾಯಿತು. ಈಗ 1/2 ಸ್ಪೂನ್ ಹಾಕಿದ್ದೀನಿ ಸಾಂಬಾರು ಪೌಡರು. ಈಗ ಹಾಕಿ ಕಲಿಸ್ಬೇಕು. ಅದು ಮೇಲೆ ಬೇಳೆ ಸಾರು ಬೇಯಬೇಕಾದ್ರೆ ನೊರೆ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಳೆ ಸಾರು ಕುದಿಯಬೇಕು. ನೋಡಿ, ಅದು ನೊರೆ ಬರ್ತಿದೆಯಲ್ಲ, ಈ ನೊರೆ ಫುಲ್ಲು ಹೋಗೋ ತನಕ ಅಷ್ಟೇ ಬೇಳೆ ಸಾರು. ಪ್ಲೀಸ್ ಲೈಕ್ ಆ್ಯಂಡ್ ಫಾಲೋ, ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್.